ಎಲ್ಲಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಥವಾ ಯಾರಿಗೆಲ್ಲ ಪಿಂಚಣಿ ಹಣ ಕರೆಕ್ಟಾಗಿ ಬರ್ತಿಲ್ಲ, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಥವಾ ಅಂಗವಿಕಲರ ವೇತನ ಆಗಿರ್ಬೋದು, ನೀವು ಯಾವುದೇ ಒಂದು ಪಿಂಚಣಿ ಹಣ ತಗೊಳ್ತಿದ್ರು ಕೂಡ ಈ ಒಂದು ದಾಖಲೆ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಹಾಗೆ ಕೆಲವು ಅಪ್ಡೇಟ್ನ ತಿಳಿಸಿದ್ದಾರೆ. ಯಾಕೆ ಬರ್ತಾ ಇಲ್ಲ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಶುರುವಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ, ಆಗ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಹೊಸದಾಗಿ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ತುಂಬ ಜನ ಪಿಂಚಣಿ ಹಣ ತಗೊಳ್ತಾ ಇರ್ತೀರಾ. ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಹಾಗೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಹಾಗೆ ಅಂಗವಿಕಲರ ವೇತನ ಆಗಿರ್ಬೋದು, ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣ ತಗೊಳ್ತಿರ್ತೀರ. ಬಟ್ ಏನಾಗ್ತಿದೆ ಅಂತಂದರೆ ಈಗೊಂದು 3-4 ತಿಂಗಳು ಮುಂಚೆಯಿಂದ ಏನು ಮಾಡ್ತಿದ್ದಾರೆ ಅಂತಂದರೆ ಈ ಒಂದು ಪಿಂಚಣಿ ಹಣದ ಬಗ್ಗೆ ಪರಿಷ್ಕರಣೆ ಮಾಡ್ತಿದ್ದಾರೆ. ಅಂದರೆ ತುಂಬ ಜನ ಅನರ್ಹರು ಕೂಡ ಈ ಒಂದು ಪಿಂಚಣಿ ಹಣ ತಗೊಳ್ತಿದ್ದಾರೆ. ಅಂತ ಎಕ್ಸಾಂಪಲ್ ವೃದ್ಧಾಪ್ಯ ವೇತನ ಅಂದ್ಕೊಳ್ಳಿ. ಈ ಒಂದು ವೃದ್ಧಾಪ್ಯ ವೇತನ ತಗೋಬೇಕಂದ್ರೆ ನಿಮ್ಮದು ವಾರ್ಷಿಕ ಆದಾಯ ಇಷ್ಟಿರಬೇಕು, ನಿಮ್ಮ ಏಜ್ ಇಷ್ಟಿರಬೇಕು ಅನ್ನೋದು ಕೆಲವು ಮಾನದಂಡಗಳಿರುತ್ತೆ. ಸೊ ತುಂಬ ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಈಗ ಇನ್ನೂ ಅಷ್ಟು ಏಜೇ ಆಗಿರಲ್ಲ ಅಥವಾ ಇನ್ಕಮ್ ಜಾಸ್ತಿ ಇರುತ್ತೆ ಅಂದರೂ ಕೂಡ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಈ ಒಂದು ಪಿಂಚಣಿ ಹಣ ತಗೊಳ್ತಿರ್ತಾರೆ. ಸೊ ಹಾಗಾಗಿ ಸಾಕಷ್ಟು ಜನ ಈ ಥರ ತಗೊಳ್ತಿದ್ದರಿಂದ ಪರಿಷ್ಕರಣೆ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಈಗ ಏನು ಮಾಡ್ತಿದ್ದಾರೆ ಅಂತಂದರೆ 3 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಂದರೆ ಯಾವ ಪಿಂಚಣಿ ಹಣ ಇರುತ್ತೋ ಎಲ್ಲಾದರೂ ಸೇರಿ ಟೋಟಲ್ ಆಗಿ 3 ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ನೋಟಿಸ್ ಕಳಿಸಿದಾರಂತೆ. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ನೋಟಿಸ್ ಬಂದಿದೆ ಅಂತಂದರೆ ನೀವು ನೋಟಿಸ್ ಬಂದ 1 ತಿಂಗಳೊಳಗೆ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ ಆದಷ್ಟು ಬೇಗ ಮಾಡಿಸಿ ಹೋಗಿ ಸಬ್ಮಿಟ್ ಮಾಡಿ ಬನ್ನಿ. ತಾಲೂಕು ಆಫೀಸಲ್ಲಿ ಪಿಂಚಣಿ ವಿಭಾಗ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಏನೆಲ್ಲ ಡಾಕ್ಯುಮೆಂಟ್ನ ಕೊಡಲಿಕ್ಕೆ ಹೇಳಿದ್ದಾರೆ ಆ ನೋಟಿಸಲ್ಲಿ ನೀವು ಅದನ್ನು ಕೊಡಲೇಬೇಕಾಗತ್ತೆ. ಅಕಸ್ಮಾತ್ ನೀವು ಅರ್ಹರಿದ್ದರೂ ಕೂಡ ನೀವೇನಾದ್ರು ಆ ಡಾಕ್ಯುಮೆಂಟ್ನ ಕೊಟ್ಟಿಲ್ಲ ಅಂತಂದರೆ ನೀವು ಅನರ್ಹರು ಅಂದ್ಬಿಟ್ಟು ನಿಮಗೆ ಪಿಂಚಣಿ ಹಣ ಏನು ಬರ್ತಿದೆ ಅದು ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಏನಾರು ನೋಟಿಸ್ ಬಂದಿದೆ ಅಥವಾ SMS ಬಂದಿದೆ ಅಂತಂದರೆ ದಯವಿಟ್ಟು ಹೋಗಿ ಆದಷ್ಟು ಬೇಗ ಸಬ್ಮಿಟ್ ಮಾಡಿ. ಹಾಗೆ ಇನ್ನೊಂದು ಡಾಕ್ಯುಮೆಂಟ್ನ ಪ್ರತಿಯೊಬ್ಬರು ಕೂಡ ಕೊಡಲೇಬೇಕು. ನೀವು ಯಾವ ಪಿಂಚಣಿ ಹಣನಾದರೂ ತೊಗೊಳ್ತಿರ್ಬೋದು, ಈ ಒಂದು ದಾಖಲೆನ ಕೊಟ್ಟರೆ ಮಾತ್ರ ಇನ್ನು ಮುಂದೆಯಿಂದ ಆ ಪಿಂಚಣಿ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಪರಿಷ್ಕರಣೆ ಮಾಡಿದಾಗ ತುಂಬ ಜನ ಅನರ್ಹರು ಕೂಡ ಈ ಪಿಂಚಣಿ ಹಣ ತಗೊಳ್ತಾ ಇರೋದ್ರಿಂದ ಇದಕ್ಕೆ ಸರ್ಕಾರಕ್ಕೂ ಕೂಡ ಇದರಿಂದ ಲಾಸ್ ಆಗುತ್ತೆ. ಅದೇ ಹಣ ಇದ್ದರೆ ಈ ಒಂದು ಯಾರೆಲ್ಲ ನಿಜವಾದ ಫಲಾನುಭವಿಗಳಿದ್ದಾರೆ, ಯಾರೆಲ್ಲ ಅರ್ಹರಿದ್ದಾರೆ ಅವರಿಗೆ ಹಣ ಸೇರಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಸೊ ಹಾಗಾಗಿ ಈ ಒಂದು ದಾಖಲೆಯನ್ನು ಕೊಟ್ಟರೆ ಮಾತ್ರ ಇನ್ನು ಮುಂದೆಯಿಂದ ಪಿಂಚಣಿ ಹಣ ಬರೋದು ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿರೋ ಅಂಥದ್ದು. ಮೊದಲನೇದಾಗಿ ಪಿಂಚಣಿ ಹಣ ತಗೊಳ್ಳಿಕ್ಕೆ ಒಂದು ಹೊಸ ಮಾನದಂಡ ಏನಪ್ಪ ಇಟ್ಟಿದ್ದಾರೆ ಅಂತಂದರೆ ಯಾರು ಪಿಂಚಣಿ ತಗೊಳ್ತಿರ್ತೀರ ಅವ್ರಿಗೆ ವಾರ್ಷಿಕ ಆದಾಯ 32,000 ರೂಪಾಯಿ ಇರಬೇಕು. ಅಂದರೆ 32,000 ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. 32,000ಕ್ಕಿಂತ ಹೆಚ್ಚಿನ ಆದಾಯ ನಿಮಗೆ ಬರ್ತಾ ಇದೆ, ಯಾರು ಪಿಂಚಣಿ ಹಣ ತಗೊಳ್ತಿದ್ದೀರಾ ಅವರು ಅಂತಂದರೆ ನಿಮಗೆ ನೀವು ಯಾವುದೇ ಪಿಂಚಣಿ ಹಣ ತಗೊಳ್ತಿರ್ಬೋದು, ನಿಮ್ಮದು ಕ್ಯಾನ್ಸಲ್ ಆಗುತ್ತೆ. ಸೊ ನೀವೇನಾದರೂ 32,000ಕ್ಕಿಂತ ಹೆಚ್ಚಿನ ಆದಾಯ ಇದೆ ನಿಮಗೆ ಅಂತಂದರೆ ನಿಮಗೆ ಪಿಂಚಣಿ ಹಣ ಬರೋದು ಕ್ಯಾನ್ಸಲ್ ಆಗಿರುತ್ತೆ. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ವಾರ್ಷಿಕ ಆದಾಯ 32,000ಕ್ಕಿಂತ ಒಳಗಿರಬೇಕು, ಇದು ಮೊದಲನೇದು. ಇನ್ನೊಂದೇನಪ್ಪ, ಯಾವ ಪತ್ರ ಕಡ್ಡಾಯವಾಗಿ ಕೊಡಬೇಕು ಅಂತಂದರೆ ಇನ್ನೊಂದು ಯಾವ ಪತ್ರ ಕಂಪಲ್ಸರಿಯಾಗಿ ಕೊಡಲೇಬೇಕು ಅಂತಂದರೆ ಮರಣ ದೃಢೀಕರಣ ಪತ್ರ. ಮರಣ ದೃಢೀಕರಣ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ನೀವು ಯಾವುದೇ ಪಿಂಚಣಿ ಹಣ ತಗೊಳ್ತಿರ್ಬೋದು, ಈ ಮರಣ ದೃಢೀಕರಣ ಕೊಟ್ಟರೆ ಮಾತ್ರ ನಿಮಗೆ ಇನ್ನು ಮುಂದೆಯಿಂದ ಪಿಂಚಣಿ ಹಣ ಬರುತ್ತೆ. ಅಕಸ್ಮಾತ್ ನೋಟಿಸ್ ಬಂದಿದೆ ಅಂತಂದರೆ ನಾನು ಆಗಲೇ ಹೇಳ್ದಂಗೆ 3 ಲಕ್ಷಕ್ಕೂ ಹೆಚ್ಚಿನ ಫಲಾನುಭವಿಗಳಿಗೆ ನೋಟಿಸ್ ಕಳಿಸಿದ್ದಾರೆ. ಅಂದರೆ ಯಾರ್ದೆಲ್ಲ ಅವ್ರ ಡೌಟ್ ಇರುತ್ತೆ ಸರ್ಕಾರಕ್ಕೆ, ಇವರೇನಾದರೂ ಅನರ್ಹರಿರ್ಬೋದು ಅಂತ ಅವ್ರಿಗೇನಾರು ಅನಿಸಿದಾಗ ನಿಮಗೆ ನಿಮ್ಮ ಮನೆ ಅಡ್ರೆಸ್ಗೆ ಏನು ಡೀಟೇಲ್ಸ್ ಇರುತ್ತಲ್ಲ ಅಲ್ಲಿಗೆ ನೋಟಿಸ್ ಕಳಿಸಿರ್ತಾರೆ. ನೀವು ಇಂಥ ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಆವಾಗಲೇ ಪಿಂಚಣಿ ಹಣ ಬರೋ ಅಂಥದ್ದು ಅಂತ. ಸೊ ನೋಟಿಸ್ ಬಂದಿದೆ ಅಂತಂದರೆ ನೋಟಿಸ್ ಬಂದ 1 ತಿಂಗಳೊಳಗೆ ನೀವೆಲ್ಲ ಡಾಕ್ಯುಮೆಂಟ್ನೂ ಕೂಡ ಸಬ್ಮಿಟ್ ಮಾಡಲೇಬೇಕು. ಏನೆಲ್ಲ ಕೇಳ್ತಾರೆ, ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ
ನಿಮ್ಮ ನೀವು ಯಾವ ಪಿಂಚಣಿ ಹಣ ತೊಗೊಳ್ತಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ಸಬ್ಮಿಟ್ ಮಾಡೋಕ್ಕೆ ಹೇಳಿರ್ತಾರೆ. ಸೊ ನೆಗ್ಲೆಕ್ಟ್ ಮಾಡ್ದಂಗೆ ನೋಟಿಸ್ ಬಂದಿದೆ ಅಂತಂದರೆ ಸಬ್ಮಿಟ್ ಮಾಡಿ. ಹಾಗೆ ಮರಣ ದೃಢೀಕರಣ ಕೂಡ ಕೊಡಲೇಬೇಕು. ಅದು ಕೊಟ್ಟರೆ ಮಾತ್ರ ನಿಮಗೆ ನೆಕ್ಸ್ಟಿಂದ ಹಣ ಬರುವಂಥದ್ದು. ನೀವು ನೋಟಿಸ್ ಬಂದರು ಅಥವಾ ಮರಣ ದೃಢೀಕರಣ ಕೊಟ್ಟಿಲ್ಲ ಅಂತಂದರೆ ನೀವು ಅರ್ಹರಿದ್ದೀರಾ ಅಂತ ಅಂದ್ಕೊಂಡ್ರು ಕೂಡ ನಿಮಗೆ ಹಣ ಬರೋದಿಲ್ಲ, ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡ್ದಲೇ ಕೊಡಿ. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನಮಗೆ ಹಣ ಬರ್ತಾ ಇಲ್ಲ ಪಿಂಚಣಿ ಹಣ ಅಂದ್ಬಿಟ್ಟು. ಸೊ ಅಕಸ್ಮಾತ್ ನಿಮಗೆ ಬರ್ತಿಲ್ಲ ಅಂತಂದರೆ ನೀವು ಒಂದ್ಸತಿ ಚೆಕ್ ಮಾಡಿಸಿ. ನೀವು ನಾನು ಆಗಲೇ ಹೇಳ್ದಂಗೆ ತಾಲೂಕು ಆಫೀಸಲ್ಲಿ ಪಿಂಚಣಿ ವಿಭಾಗ ಅಂತಿರುತ್ತೆ, ನೀವು ಅಲ್ಲೋಗಿ ಚೆಕ್ ಮಾಡಿಸಿದ್ರೆ ಹಿಂಗೆ ಪಿಂಚಣಿ ಹಣ ಬರ್ತಿಲ್ಲ ನನಗೆ ಅಂತಂದರೆ ಅಲ್ಲೋಗಿ ಚೆಕ್ ಮಾಡಿಸಿದ್ರೆ ಅಲ್ಲಿ ಹೇಳ್ತಾರೆ ಅಟ್ಲೀಸ್ಟ್ ನಿಮ್ದೇನಾದ್ರು ಆ್ಯಕ್ಟಿವ್ ಇದೆಯಾ ಅಥವಾ ನಿಮ್ದು ಕ್ಯಾನ್ಸಲ್ ಮಾಡಿದ್ದಾರಾ ಅಥವಾ ಹೋಲ್ಡಲ್ಲಿ ಇಟ್ಟಿದ್ದಾರಾ. ಯಾಕಂದರೆ ಈಗ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ಹೋಲ್ಡಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಅಕಸ್ಮಾತ್ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತಂದರೆ ಆದಷ್ಟು ಬೇಗ ದಾಖಲೆಗಳನ್ನ ಸಬ್ಮಿಟ್ ಮಾಡಿ. ಆವಾಗ ಅವರು ಕೂಡ ವೆರಿಫೈ ಮಾಡ್ತಾರೆ. ನೀವು ಮತ್ತೆ ಹೋಗಿ ಸಬ್ಮಿಟ್ ಮಾಡಿದ್ರೆ ಡಾಕ್ಯುಮೆಂಟ್ನ ಮತ್ತೆ ವೆರಿಫೈ ಮಾಡ್ತಾರೆ, ನೀವು ಕೊಟ್ಟಿರೋ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದೆಯಾ, ಈ ಪಿಂಚಣಿ ಹಣ ತೊಗೊಳಕ್ಕೆ ಅರ್ಹರಿದ್ದೀರಾ ಏನು ಅಂತ ಅಧಿಕಾರಿಗಳು ಅದನ್ನು ವೆರಿಫಿಕೇಷನ್ ಮಾಡಿ ನೀವು ಅರ್ಹರಿದ್ದೀರಾ ಅಂತಂದರೆ ನಿಮ್ಮ ಪಿಂಚಣಿ ಹಣನ ಆ್ಯಕ್ಟಿವ್ ಮಾಡ್ತಾರೆ, ಎಲ್ಲ ಕಂತಿನ ಹಣನೂ ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ ಮಿಸ್ ಮಾಡ್ದಲೇ ಸಬ್ಮಿಟ್ ಮಾಡಿ. ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ 31, 32 ಹಾಗೆ 33ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ. ಇದೆಲ್ಲದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಸಪ್ರೇಟ್ ಹಿಂದಿನ ವಿಡಿಯೋ ಚೆಕ್ ಮಾಡಿದ್ರೆ ನಿಮಗೆ ಎಲ್ಲ ಕಂತಿನ ಹಣ ಯಾವಾಗ ಬರುತ್ತೆ ಅಥವಾ 33ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹಣ ಇನ್ನೂ ಬಂದಿಲ್ಲದವ್ರಿಗೆ ಯಾವಾಗ ಬರುತ್ತೆ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ಹಾಗೆ ಗೃಹಲಕ್ಷ್ಮಿ ಮರುಪರಿಶೀಲನೆ ಕೂಡ ಆದಷ್ಟು ಬೇಗ ಶುರುವಾಗ್ತಿದೆ ಶೀಘ್ರದಲ್ಲೇ, ಅದ್ರ ಬಗ್ಗೆ ಕೂಡ ತಿಳಿಸಿದ್ದೀನಿ. ಸೊ ಇದ್ರ ಎಲ್ಲದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಂತಂದರೆ ಹಿಂದಿನ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಹೇಳಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಯ್ನಾಗಿ ನೀವು ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ, ಆವಾಗ ಫ್ರೀ ಇದ್ದಾಗ ನೋಡ್ಕೋಬೋದು. ಸೊ ಹಾಗಾಗಿ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಸು. ಹಾಗೆ ನಿಮಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕೂಡ ಪಿಂಚಣಿ ಹಣ ಏನಾರು ತೊಗೊಳ್ತಿದ್ದೀರಾ ಅಥವಾ ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಪಿಂಚಣಿ ಹಣ ತೊಗೊಳ್ತಿದ್ದಾರಾ, ಯಾವ ಪಿಂಚಣಿ ಹಣ ತೊಗೊಳ್ತಿದ್ದಾರೆ, ಪ್ರತಿಯೊಂದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆಯವರೆಗೂ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.